ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಿ ಪೋರ್ಟ್ ಸಂಬಂಧಪಟ್ಟಂಗೆ ಲೇಟೆಸ್ಟ್ ಆಗಿ ಒಂದು ಸ್ಕ್ಯಾಮ್ ಆಗಿದೆ. ಅದ್ರ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ನೀವೆಲ್ಲ ಓನ್ಲಿ ಯಾವುದೊಂದು ಪೋರ್ಟ್ ಆಫರ್ಗೋಸ್ಕರ ಇಯರ್ಬಡ್ಸ್ಗೋಸ್ಕರ ಅಥವಾ ನೀವು ಪೋರ್ಟ್ ಮಾಡಿಸ್ಬಿಡ್ತೀರಾ. ಬಟ್ ಆದರೆ ಈ ಮಾಡಿಸೋದ್ರಿಂದ ನಿಮ್ಮ ಪೋರ್ಟ್ ಮಾಡಿಸ್ತೀರಾ ಆವಾಗ ನಿಮ್ಮ ಬ್ಯಾಂಕ್ ಖಾತೆ ಏನಿದೆ ಇಲ್ಲಿ ಕಂಪ್ಲೀಟ್ ಆಗಿ ಖಾಲಿ ಆಗುವಂಥ ಚಾನ್ಸ್ ಇದೆ. ಹೌದು, ಆಲ್ರೆಡಿ ಈ ಘಟನೆ ಏನಿದೆ ನಡೆದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಿದ್ದೀನಿ. ಇದೊಂದು ಅಲರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ಥರ ಪೋರ್ಟಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಇದೊಂದು ರಿಯಲ್ ಘಟನೆ ನಡೆದಿದೆ. ಆಲ್ರೆಡಿ ಇದ್ರದ್ದು ಕೇಸ್ ಕೂಡ ಈಗ ರಿಜಿಸ್ಟರ್ ಆಗಿದೆ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ಕೇಸಿನ ನಮ್ಮ ಕರ್ನಾಟಕದಲ್ಲೇ ನಡೆದಿದೆ. ಅಂದರೆ ಮಂಗಳೂರು ಮತ್ತು ಬೆಂಗಳೂರಲ್ಲಿ ಈ ಕೇಸ್ ನಡೆದಿದೆ. ಸ್ಪೆಷಲಿ ಬೆಂಗಳೂರಲ್ಲಿ ಕೆಲವೊಂದು ಜನ ಏನಿದ್ರೆ ಕೆಲಸ ಮಾಡೋದಕ್ಕೋಸ್ಕರ ಹೋಗಿರ್ತಾರೆ. ಅಲ್ಲಿ ಒಂದು ಏರಿಯಾದಲ್ಲಿ ಹೋಗಿ ಒಂದು ಪೋರ್ಟ್ನ ಮಾಡಿಸ್ತಾರೆ. ಬಟ್ ಆದರೆ ಅಂದರೆ ನೀವು ನಾರ್ಮಲ್ ಆಗಿ ನೋಡಿರ್ಬೋದು, ಒಬ್ಬ ವ್ಯಕ್ತಿ ಏನಿದೆ ಅಂಬ್ರೆಲಾ ಇಟ್ಕೊಂಡು ಅಲ್ಲಿ ಸ್ಪೆಷಲಿ ಹೊಸ ಸಿಮ್ ಕಾರ್ಡ್ ಆಗಿರ್ಬೋದು ಅಥವಾ ಪೋರ್ಟ್ ಆಗಿರ್ಬೋದು ಈ ಥರ ಮಾಡ್ತಾ ಇರ್ತಾರೆ. ನೀವು ನೋಡಿರ್ತಾರೆ ನಿಮ್ಮ ಏರಿಯಾಗಳು ಕೂಡ ಆ ಥರ. ಅಲ್ಲಿ ಒಂದು ಏರಿಯಾದಲ್ಲಿ ಒಬ್ಬ ವ್ಯಕ್ತಿ ಏನಿದೆ ಅಂಬ್ರೆಲಾ ಇಟ್ಕೊಂಡು ಅಲ್ಲಿ ಪೋರ್ಟ್ ಆಫರ್ ಅಂತ ಒಂದು ಬೋರ್ಡ್ ಇಟ್ಕೊಂಡು ಅಲ್ಲಿ ಕೂತಿರ್ತಾರೆ. ಹೀಗಾಗಿ ಕೆಲವೊಂದು ಜನ ಏನು ಮಾಡ್ತಾರೆ, ಈ ಬೇರೆ ಊರಿಂದ ಹೋಗಿರ್ತಂಥ ಜನ ಏನಿದ್ದಾರೆ ಅವರಲ್ಲಿ ಆ ವ್ಯಕ್ತಿ ಹತ್ರ ಪೋರ್ಟ್ನ ಮಾಡಿಸ್ತಾರೆ. ಪೋರ್ಟ್ ಆದಮೇಲೆ ಏನಿದೆ ಒಂದು ಸಿಮ್ ಕಾರ್ಡ್ ಕೂಡ ಕೊಡ್ತಾನೆ. ಅದಾದಮೇಲೆ ಅವರು ತಮ್ಮ ರೂಮ್ಗೆ ವಾಪಸ್ ಹೋಗ್ತಾರೆ. ಸಿಮ್ ಕಾರ್ಡ್ ಏನಿದೆ ಬಂದ್ ಆಗ್ಬಿಡುತ್ತೆ. ಆ ಸಿಮ್ ಕಾರ್ಡ್ ಏನಿದೆ ಚಾಲೂ ಆಗೋದಿಲ್ಲ. ಹೀಗಾಗಿ ಅವರೇ ಮಾಡ್ತಾರೆ, ನಾವು ಕೊಟ್ಟಿರೋ ಸಿಮ್ ಕಾರ್ಡ್ನ ಅವರು ಫೋನ್ನ ಸ್ವಿಚ್ ಆಫ್ ಮಾಡಿ ಹೊಸ ಸಿಮ್ ಕಾರ್ಡ್ನ ಹಾಕ್ತಾರೆ. ಆದರೂ ಕೂಡ ಸಿಮ್ ಕಾರ್ಡ್ ಏನಿದೆ ಸ್ಟಾರ್ಟ್ ಆಗೋದಿಲ್ಲ. ಅಂದರೆ ನಾರ್ಮಲಾಗಿ ಡೆಡ್ನ ತೋರಿಸುತ್ತೆ. ನಾರ್ಮಲಾಗಿ ಸಿಮ್ ಕಾರ್ಡ್ ಡೆಡ್ ಆದಮೇಲೆ ನಾವು ಕಸ್ಟಮರ್ಗೆ ಕಾಲ್ ಆಗಿರ್ಬೋದು ಅಥವಾ ನಾವು ಇಲ್ಲಾಂದರೆ ನಾವು ಆಫೀಸಲ್ಲಿ ಅವ್ರದ್ದು ಜಿಯೋ ಕಂಪ್ನಿ ಅಥವಾ ಇನ್ನುವುದಂಥ ಯಾವುದು ಟೆಲಿಕಾಂ ಕಂಪ್ನಿಗೆ ಏನೋ ಹೋಗಿ ಕಾಂಟ್ಯಾಕ್ಟ್ನ ಮಾಡ್ತೀವಿ. ಅದೇ ಥರ ಅವರು ಟೆಲಿಕಾಂ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ಇದರ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ಅವರು ಕೇಳಿದ್ರೆ ಯಾವ ಏರಿಯಾದಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಕೇಳಿದ್ಮೇಲೆ ಆವಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಏನು ಪೋರ್ಟ್ ಏನು ಮಾಡಿದ್ದಾನೆ ಅವರು ಕಂಪ್ಲೀಟಾಗಿ ಒಬ್ಬ ಫೇಕ್ ವ್ಯಕ್ತಿ ಅಂತ. ಆವಾಗ ಅವರು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಆದರೆ ಸಿಮ್ ಕಾರ್ಡ್ ಏನಿದೆ ಬೇರೆಯವ್ರ ಹೆಸರಲ್ಲೇ ರಿಜಿಸ್ಟರ್ ಆಗಿರುತ್ತೆ. ಅಂದರೆ ಬೇರೆಯವ್ರ ಹೆಸರಲ್ಲಿ ಪೋರ್ಟ್ ಆಗಿರುತ್ತೆ. ಒಂದ್ಸಲ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಯಾವ ಒಂದು ಬ್ಯಾಂಕ್ ಅಕೌಂಟಲ್ಲಿ ಈ ನಂಬರ್ನ ಲಿಂಕ್ ಮಾಡಿದ್ರೆ ಅಂತ. ಆವಾಗ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ UPI ಅಕೌಂಟಲ್ಲಿ 12,000 ರೂಪಾಯಿ ಏನು ಅಮೌಂಟ್ ಏನಿದೆ ಅಲ್ಲಿ ವಿತ್ಡ್ರಾ ಆಗಿರುತ್ತೆ. ಹೌದು, ಇದೊಂದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಹೀಗಾಗಿ ಹೌದು, ಆಲ್ರೆಡಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಈ ವಿಡಿಯೋ ಮುಖಾಂತರ ಹೇಳೋದು ಏನಂದರೆ, ನೀವು ಯಾವುದೇ ಅಂತ ಇಯರ್ಬಡ್ಸ್ಗೋಸ್ಕರ ಅಥವಾ ನೀವು ಇನ್ನುಳಿದಂಥ ಆಫರ್ಗೋಸ್ಕರ ನಿಮ್ಮ ಸಿಮ್ ಕಾರ್ಡ್ನ ಯಾವುದೋ ಅನ್ನೋನ್ ವ್ಯಕ್ತಿಯಿಂದ ನೀವು ಪೋರ್ಟ್ ಮಾಡಿಸ್ತಿರ್ತೀರ. ಆ ಟೈಮಲ್ಲಿ ನೀವು ಒಂದ್ಸಲ ಅಲರ್ಟ್ ಆಗೋದು ಭಾಳ ಒಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ಅಂದರೆ ನೀವು ಒಂದು ವೇಳೆ ಪೋರ್ಟ್ ಮಾಡಿಸಬೇಕು ಅಂತಿದ್ರೆ ನಿಮಗೆ ಯಾರೋ ಪರಿಚಯ ಇರುವಂಥ ವ್ಯಕ್ತಿ ಹತ್ರ ನೀವು ಇಲ್ಲಿ ಪೋರ್ಟ್ನ ಮಾಡಿಸಿ. ಅವರು ಓನ್ಲಿ 10 ಅಥವಾ 20 ರೂಪಾಯಿ ಮಾತ್ರ ತೋತಾರೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದರೆ. ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಮರಿದೇ ಕಾಮೆಂಟ್ ಬಾಕ್ಸ್ ತಿಳಿಸೋಣ ಮಾತ್ರ ಮರಿಬಿಡಿ. ನಮಸ್ಕಾರ.